ಗುರುವಿನಿಂದ ಹೊರಗೆ ಹೋಗುವ ವಿಚಾರ, ಗುರುವಾಣಿ, ಗುರುವಿನ ಜ್ಞಾನಾಮೃತ, ಒಂದು ಉಪದೇಶ, ಏನು ಬೇಕಾದ್ರೂ ತಗೊಳ್ಬೋದು. ಅದಕ್ಕೆಲ್ಲ ಒಂದು ಶಕ್ತಿ ಚೈತನ್ಯ ಉಂಟು. ಆ ಶಕ್ತಿ ಚೈತನ್ಯವನ್ನು ದಾಟಿ ಶೂನ್ಯ ಸ್ಥಿತಿಯಲ್ಲಿ ಗುರು ಇರ್ತಾನೆ, ತಾಳ್ಮೆಯಲ್ಲಿರ್ತಾನೆ. ಕಾರಣ ಏನು? ಅವನಿರುವುದೇ ಶೂನ್ಯ ಸ್ಥಿತಿಯಲ್ಲಿ. ಅವನಿಗೆ ಯಾವುದು ಬೇಡ. ಅವನಿಗೆ ಅಂಥವನ ಹತ್ರ ಹೋಗಿ ಏನನ್ನು ಹುಡುಕುದು ನೀವು? ಏನನ್ನು ಹುಡುಕ್ಲಿಕ್ಕಾಗ್ತದೆ? ಅವ ಕೊಡೋದನ್ನು ತಗೊಂಡು ಬರಬೇಕಷ್ಟೇ. ನೀವು ಕೇಳಿದ್ದು ಕೊಡೋದಿಲ್ಲ. ಅವ ನಿನಗೇನು ಬೇಕು ಅದನ್ನು ಮಾತ್ರ ಕೊಟ್ಟು ಕಳಿಸ್ತಾನೆ. ಅಲ್ಲಿ ನೀವು ಕೇಳಬೇಕಾಗಿ ಇಲ್ಲ. ಹೋಗಿ ನಿಂತರೆ ಸಾಕು, ಕೂತ್ಕೊಂಡ್ರೆ ಸಾಕು, ತನ್ನಿಂದ ತಾನಾಗಿ ಹೋಗ್ತದೆ. ಅದು ತನ್ನಿಂದ ತಾನಾಗೆ ಸಿಗ್ತದೆ. ಇದು ಗುರುವಿನ ಸ್ಥಿತಿ. ಅದು ತನ್ನಿಂದ ತಾನಾಗಿ ಆಗೋದು. ಅಲ್ಲಿ ಹೋಗಿ ಕಷ್ಟ ಹೇಳಲಿಕ್ಕಿಲ್ಲ, ಅಲ್ಲಿ ಹೋಗಿ ಯಾವುದೇ ವಿಚಾರಗಳು ಹೇಳಲಿಕ್ಕಿಲ್ಲ, ಅಲ್ಲಿ ಹೋಗಿ ಆತ್ಮಜ್ಞಾನ ಬೇಕು ಅಂತ ಹೇಳಲಿಕ್ಕಿಲ್ಲ, ಅಲ್ಲಿ ಹೋಗಿ ಅದು ಬೇಕು ಇದು ಬೇಕು ಯಾವುದನ್ನು ಅಲ್ಲಿ ಹೇಳಲಿಕ್ಕಿಲ್ಲ. ಹೇಳ್ದತ್ತಾಗ್ತದ? ಗುರುವಿನ ಮುಂದೆ ಹೋಗಿ ಕೂತ್ಕೊಳ್ಬೇಕಷ್ಟೇ, ಭಗವಂತನ ಮುಂದೆ ಹೋಗಿ ಕೂತ್ಕೊಳ್ಬೇಕಷ್ಟೇ, ಬೇರೆ ಏನು ಮಾಡಲಿಕ್ಕಾಗೋದಿಲ್ಲ. ಬೇರೆ ಏನಾದರೂ ನೀನು ಮಾಡಿದರೆ ಮೌನವಾಗಿರ್ತಾರೆ ಅವರು. ಗುರುವಿನ ಹತ್ರ ಪಡ್ಕೊಳ್ಳೋದು ಹೇಗೆ? ಮುಗ್ಧತೆಯಿಂದ. ಗುರುವಿನ ಹತ್ರ ಪಡ್ಕೊಳ್ಳೋದು ಹೇಗೆ? ಪ್ರೀತಿಯಿಂದ. ಗುರುವಿನ ಹತ್ರ ಪಡ್ಕೊಳ್ಳೋದು ಹೇಗೆ? ಸತ್ಯದಿಂದ. ಮುಗ್ಧ